ನಾನ್ ಗಟ್ಟಿನೋ ನೀನ್ ಗಟ್ಟಿನೋ ಎಂಬಂತೆ ದರ್ಕಿನ ಕಲಿಯನ್ನ ಕಟ್ಟೋದನ್ನ ದೂರದಿಂದ ಕಂಡೆ. ಬಣ್ಣ ಬಣ್ಣದ ಸೀರೆ ತುಂಬ ದರ್ಕನ್ನ ತುಂಬಿದ್ದನ್ನ ಕಂಡು ಎಂಪಿಎಂ ಒಳ ಹೊಕ್ಕರೆ ಕಂಡಿದ್ದು 6-7 ಜನ ಮಾತೆಯರು. ಮಲೆನಾಡಿನಲ್ಲಿ ಮಳೆಗಾಲದ ಆರಂಭಕ್ಕೂ ಮುನ್ನ ದರ್ಕನ್ನು ಒಟ್ಟು ಮಾಡೋ ಕಾರ್ಯ ಎಲ್ಲೆಡೆ ಅಬ್ಬರದಿಂದ ಈ ಸಮಯದಲ್ಲಿ ನಡೆಯುತ್ತೆ. ಹಿಂದೆ ಕಾಡಿನ ದರ್ಕಾಗಿತ್ತು, ಈಗ ಎಂಪಿಎಂ ದರ್ಕೆ ಎಲ್ಲ ಕಡೆ. ಈ ಸಂದರ್ಭದಲ್ಲಿ ಮಳೆಗಾಲಕ್ಕೆ ಆಗೋ ಅಷ್ಟೂ ದರ್ಕನ್ನ ಒಟ್ಟು ಮಾಡೋದು ಮಲೆನಾಡಿನ ಪ್ರತಿ ಮನೆಯಲ್ಲೂ ನಡೆಯುತ್ತೆ. ಈ ಮಾತೆಯರೊಂದಿಗೆ ಸ್ವಲ್ಪ ಹೊತ್ತು ಮಾತಾಡಿದ ನಾನು 5-6 ತಿಂಗಳುಗಳ ಕಾಲ ನಾವು ದರ್ಕಿನ ಕೆಲಸನೇ ಮಾಡೋದು. ದೂರ ದೂರಿಗೆ ದರ್ಕನ್ನ ಸಾಗಿಸೋ ಈ ತಂಡ ಬೇಸಿಗೆಗಾಲದ ದಿನಂಪ್ರತಿ ಕೆಲಸ ಇದೆ ಅಂದ್ರು. ನಮ್ಮಂತಹ ಅನೇಕ ಮಹಿಳೆಯರಿಗೆ ಇದೇ ಉದ್ಯೋಗ ಅಂದ್ರು. ಎಂಪಿಎಂನಲ್ಲಿರೋ ಎಲ್ಲ ದರ್ಕನ್ನ ಒಟ್ಟು ಮಾಡಿ ಅದನ್ನ ಸೀರೆ ತುಂಬಿ ಒಬ್ರಿಂದ ಒಬ್ರಿಗೆ ತಲೆ ಮೇಲೆ ದಾಟಿಸ್ತಾ ಪಿಕಪ್ ಮೇಲೆ ಏಣಿನ ಇಟ್ಕೊಂಡು ಪಟಪಟ ಮೇಲೆ ಹತ್ತಿ ದರ್ಕನ್ನ ಲೋಡ್ ಮಾಡಿದ್ದು ಕಂಡು ಇವರ ಶ್ರಮನ ನೋಡಿ ತುಂಬಾ ಖುಷಿಯಾಯಿತು. ಇವರೇ ಹೇಳುವಂತೆ ಜೀವನ ಸಾಗಿಸಲಿಕ್ಕೆ 100 ದಾರಿಗಳಿವೆ, ಆಯ್ಕೆ ನಮ್ಮದಾಗಿರಬೇಕು. ಒಟ್ಟಿನಲ್ಲಿ ಮಲೆನಾಡಿನ ಈ ಕಾಯಕ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಕೃಷಿಯೇ ಜೀವಾಳವಾಗಿರುವ ಮಲೆನಾಡಿನಲ್ಲಿ ಇಂತಹ ದೃಶ್ಯಗಳೇ ಸಿಗೋದು ಇನ್ನು ಕೆಲವೇ ವರ್ಷಗಳು ಮಾತ್ರ ಅನಿಸುತ್ತೆ. ಕಾರಣ ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಕೂಡ ಅನಿವಾರ್ಯವಾಗಿದೆ.